ನಮಸ್ತೆ ಎಲ್ಲರಿಗೂ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನನ್ನ ಚಾನಲ್ ನೇಮ್ ಬಂದು ಸಿಂಧು ಮಹೇಶ್ ಕನ್ನಡ ಫ್ಯಾಮಿಲಿ ವ್ಲಾಗ್ ಅಂತ. ಈ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಬೆಳಿಗ್ಗೆ ನನ್ನ ಮಗಳು ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಕೇಳಿದ್ಲು ಅಂತ ಫಸ್ಟ್ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು, ಈರುಳ್ಳಿ, ಒಗ್ಗರಣೆಗೆ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು, ಮಸಾಲೆ ಎಲ್ಲ ಆಡಿಸ್ಕೊಂಡ್ಮೇಲೆ ಬೆಂಡೆಕಾಯಿನ ಚೆನ್ನಾಗಿ ಹುರಿದು, ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು, ಕೆಲವರು ಮಸಾಲೆ ಜೊತೆಗೇ ಟೊಮೊಟೊ ಹಾಕ್ಬಿಡ್ತಾರೆ. ನಾನು ಹಂಗೆ ಮಾಡಲಿಲ್ಲ, ಫಸ್ಟೇ ಹಾಕ್ಕೊಂಡು ಮಾಡಿದೆ. ಮತ್ತು ಮಸಾಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮಸಾಲೆ ಆಡಿಸ್ಕೊಂಡಿರೋದು, ಮತ್ತು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟೆ. ಮತ್ತು ಈ ಬೆಂಡೆಕಾಯ್ದು ಏನು ಬೆನಿಫಿಟ್ ಅಂದರೆ, ಇದು ಜೀರ್ಣಕ್ರಿಯೆಗೆ ಉಪಯೋಗ. ಅಂದರೆ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ, ಮಲಬದ್ಧತೆಯನ್ನು ನಿವಾರಿಸುತ್ತೆ, ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ, ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಮತ್ತು ತೂಕ ಕೂಡ ಇಳಿಸುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳು, ಹೃದಯಾಘಾತ ಆ ರೀತಿ ಇದೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು ಕೂದಲಿಗೂ ಕೂಡ ಇದು ಸಹಾಯ ಮಾಡುತ್ತೆ. ಈ ಬೆಂಡೆಕಾಯಲ್ಲಿ ಒಮೆಗಾ 6 ಮತ್ತು ಒಮೆಗಾ 3 ಕೂಡ ಇದೆ. ಇದರಲ್ಲಿ ಫೈಬರ್ ಕಂಟೆಂಟ್ ಇದೆ, ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಪ್ರತಿಯೊಂದು ಸಾರಿ ನಾವು ಮಾಡಬೇಕಂದ್ರೆ ನನ್ನ ಮಗಳಿಗೆ ತುಂಬ ಇಷ್ಟ ಬೆಂಡೆಕಾಯಿ ಗೊಜ್ಜು ಅಂದರೆ. ನಾನು ಜಾಸ್ತಿ ಮಸಾಲೆ ಹಾಕೋಕೆ ಹೋಗಲ್ಲ, ನಾರ್ಮಲಾಗಿ ಹಾಕ್ತೀನಿ ಮಸಾಲೆ ಐಟಮ್ನ. ಈಗ ಕೆಲವು ಜಾಸ್ತಿ ಹಾಕ್ತಾರೆ, ಈ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಜಾಸ್ತಿ ಹಾಕ್ತಾರೆ. ನಾನು ಇನ್ನು ಅಷ್ಟೊಂದು ಹಾಕೋಕೆ ಹೋಗಿಲ್ಲ, ಕಮ್ಮಿನೇ ಹಾಕಿದ್ದೀನಿ. ಸ್ವಲ್ಪ ಖಾರದ ಪುಡಿನೂ ಜಾಸ್ತಿ ಅನಿಸಿಲ್ಲ. ನಾನು ಜಾಸ್ತಿ ಖಾರದ ಪುಡಿ ಹಾಕಲ್ಲ, ಯಾಕಂದರೆ ನನ್ನ ಮಗಳಿಗೆ ಅದು ಅಡ್ಜಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಕಮ್ಮಿ ಹಾಕಿದ್ದೀನಿ ಖಾರದ ಪುಡಿನ. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನನ್ನ ಮಗಳು ಯಾವಾಗ ತಿಂದ್ರೂ ಚೆನ್ನಾಗಿದೆ ಅಮ್ಮ ಅಂತಲೇ ಹೇಳ್ತಾಳೆ. ಮತ್ತು ಇವಾಗ ನೋಡ್ತಿರ್ಬೋದು, ನನ್ನ ಮಗಳು ಹೋಮ್ವರ್ಕ್ನ ಫುಲ್ ಗುಡ್ ಸ್ಟೂಡೆಂಟಾಗಿ ಕೂತ್ಕೊಂಡು ಬರಿತಾ ಇದ್ದಾಳೆ. ಮತ್ತು ಅವಳು ಬೆಳಗ್ಗೆ ಚಪಾತಿ ಹಿಟ್ಟೆಲ್ಲ ತಗೊಂಡು ಎ ಮಾಡೋದು, ಬಿ ಮಾಡೋದು, ಆ ಥರ ಹಿಟ್ಟಲ್ಲಿ ಅವಳೇ ಕೂತ್ಕೊಂಡು ಹಿಟ್ಟನ್ನು ತಗೊಂಡು ಚೆನ್ನಾಗಿ ABCD ಮಾಡ್ತಾ ಇರ್ತಾಳೆ. ಆವಾಗ ಪ್ರತಿ ಸರಿ ಚಪಾತಿ ಹಿಟ್ಟು ತಗೊಂಡು ಪ್ರತಿ ಸರಿ ಮಾಡ್ತಿರ್ತಾಳೆ. ABCDಗಳನ್ನೆಲ್ಲ ಮಾಡ್ತಿರ್ತಾಳೆ, ಅಥವಾ ಗೊಂಬೆಗಳು ಮಾಡ್ತಿರ್ತಾಳೆ. ಚಪಾತಿ ಹಿಟ್ಟು ಯಾವಾಗ ಮಾಡ್ತೀನಿ ಆವಾಗೆಲ್ಲ ಇವಳಿಗೆ ಒಂದಷ್ಟು ಹಿಟ್ಟನ್ನ ತೆಗೆದು ಕೊಟ್ಬಿಡ್ಬೇಕು. ಅವಳಿಗೆ ABCD ಮಾಡೋದಕ್ಕೆ, ಅಥವಾ ಏನೋ ಒಂದು ಗೊಂಬೆ ಮಾಡೋದಕ್ಕೆ, ಏನೋ ಅವಳು ಆಟ ಆಡೋದಕ್ಕೆ ಸ್ವಲ್ಪ ಹಿಟ್ಟು ಕೊಟ್ಬಿಡ್ಬೇಕು. ಬೇರೆದೆಲ್ಲ ಏನು ಅಷ್ಟೊಂದು ಕೇಳಲ್ಲ. ಬಟ್ ಚಪಾತಿ ಹಿಟ್ಟು ಅಂತಂದಾಗ ಈ ಥರ ಸಣ್ಣ ಪುಟ್ಟ ಆಟಗಳನ್ನೆಲ್ಲ ಆಡೋದಕ್ಕೆ ಚೆನ್ನಾಗಿ ಯೂಸ್ ಮಾಡ್ಕೊತಾಳೆ. ಮತ್ತು ಇದು ಕೇಳಿದ್ಲು, ಚಿಪ್ಸ್ ಕೇಳಿದ್ಲು. ಅದಕ್ಕೆ ಇವಾಗ ಚಿಪ್ಸ್ ಫ್ರೈ ಮಾಡ್ತಾಯಿದ್ದೀನಿ. ಹೊರಗಡೆ ಹೋಗಿ ತಿಂಡಿ ಕೇಳಬೇಕು ಅಂತ ಅಂದ್ಲು. ಹೊರಗಡೆ ನೋಡಿದೆ, ಅಂಗಡಿ ಯಾವುದೂ ಓಪನ್ ಇರಲಿಲ್ಲ. ಸೊ ಅಂಗಡಿ ಯಾವುದೂ ಓಪನ್ ಇಲ್ಲ ಅಂದೋದಕ್ಕೆ ಮನೇಲೇ ಸ್ವಲ್ಪ ಆಲೂಗೆಡ್ಡೆ ಇತ್ತು. ಆಲೂಗೆಡ್ಡೆ ಇರೋ ಕಾರಣಕ್ಕೆ ಫ್ರೈ ಮಾಡಿ ಅವಳಿಗೆ ಕೊಡೋಣ ಅಂತ ಅಂದ್ಕೊಂಡೆ. ಜಾಸ್ತಿ ಬೇಯಿಸ್ಬೇಕು ಅಂದ್ಕೊಂಡೆ, ಸ್ವಲ್ಪ ಬೇಯೋದ್ರಲ್ಲಿ ಸ್ವಲ್ಪ ಲೈಟಾಗಿ ಕಮ್ಮಿ ಆಯಿತು. ಅಷ್ಟೊಂದು ಕ್ರಿಸ್ಪಿ ಬರಲಿಲ್ಲ, ನಾರ್ಮಲಾಗೇ ಬಂತು. ಫಸ್ಟ್ ಟ್ರೈ ಅಲ್ವಾ, ವ್ಲಾಗ್ಗೋಸ್ಕರನೇ ಫಸ್ಟ್ ಟ್ರೈ ಮಾಡಿರೋದು. ಅಂದರೆ ಮಾಡ್ತಿರ್ತೀವಿ ಯಾವಾಗಲೋ ಒಂದು ಸರಿ, ಅಂದರೆ ಯಾವಾಗಲೂ ಮಾಡ್ತಾ ಇರಲ್ಲ. ಜಾಸ್ತಿ ಹೊರಗಡೆನೇ ತಂದು ತಿನ್ಕೋತಾ ಇರ್ತೀವಿ. ಫಸ್ಟ್ ಟೈಮ್ ಮಾಡಿರೋ ಅಂಥದ್ದು ಸ್ನ್ಯಾಕ್ಸ್ ಇದು. ಚಿಪ್ಸು ಕಮ್ಮಿ ಬಂದೈತೆ, ಮತ್ತು ಸ್ಲೈಸ್ ಥರ